ಹೆಂಗಾಗಿದೆ ಅಂದ್ರೆ ಈಗ OTT ಅವೆಲ್ಲ ಬಂದ್ಬಿಟ್ಟು ದೊಡ್ಡ ಸಿನಿಮಾಗೂ ಒಂದು ಇದಿರಲ್ಲ, ಚಿಕ್ಕ ಸಿನಿಮಾ ಮಾಡಿದವ್ರಿಗೂ ಅದು ಡಿಫ್ರೆನ್ಸಿಯೇಷನ್ ಏನು ಗೊತ್ತಾಗ್ತಾ ಇಲ್ಲ. ಅದು ಇವಾಗ ಪ್ಯಾನ್ ಇಂಡಿಯಾ ಆಗಿದೆ. ಅದು ಹೆಂಗಾಗಿದೆ ಅಂದರೆ ಒಂಥರ ವಾರ್ ಥರ ನಡೀತಾ ಇದೆ ಅನಿಸ್ತಾ ಇದೆ. ನಿಜನ ಸುಳ್ಳು ನನ್ಗನ್ಸಿರೋದು ಸರ್, ಅದು ಒಂಥರ ವಾರ್ ಥರ. ಇವಾಗ ಯುದ್ಧದಲ್ಲಿ ಯಾರು ಗೆಲ್ತಾನೋ, ಯಾವ ಲ್ಯಾಂಗ್ವೇಜರ ಆಗಲಿ, ಯಾರು ಯುದ್ಧದಲ್ಲಿ ಗೆಲ್ತಾನೋ ಅವನೇ ಹೀರೋ. ಕನ್ನಡ ಇಂಡಸ್ಟ್ರಿನೋ, ತೆಲುಗು ಇಂಡಸ್ಟ್ರಿನೋ, ತಮಿಳೋ, ಹಿಂದಿನೋ ಏನೂ ಇಲ್ಲ, ಯಾರು ಗೆಲ್ತಾರೆ ಅವರೇ ಹೀರೋ. ಈ ನೆಕ್ಸ್ಟ್ ಸೀಸನ್ ಬಿಗ್ ಬಾಸ್ ಕರೆದ್ರು ಹೋಗ್ತೀರಾ? ಹೋಗ್ತೀನಿ ಹೋಗ್ತೀನಿ. ಏನಕ್ಕೆ ಹೋಗ್ತೀನಿ ಅಂದರೆ, ನನಗೆ ಒಂದೊಂದ್ಸಲ ಅನ್ಸೋದು, ಹೊರ್ಗಡೆ ಇದ್ದಾಗ ಏನು ಬೇಕಾದ್ರೂ ಮಾತಾಡ್ಬಿಡ್ತೀವಿ, ಹೆಂಗೆ ಬೇಕಾದ್ರೂ ಫೇಸ್ ಮಾಡ್ತೀವಿ. ಬಟ್ ಆ 3 months ಆ ಮನೆ ಒಳಗೆ ಇರ್ತೀವಲ್ಲ, ನಮ್ಮ ಇಡೀ ಕ್ಯಾರೆಕ್ಟರ್ನೇ ತೋರಿಸ್ಬಿಡುತ್ತೆ ಅದು. ನಾನು ನಿಜ ಒಳ್ಳೆಯವಳ ಕೆಟ್ಟವಳ. ಈಗ ನಾನು ಹೇಳ್ಬೋದು, ಸರ್ ನಾನು ತುಂಬ ಒಳ್ಳೆಯವಳು ಸರ್, ನಾನು ಎಷ್ಟು ಒಳ್ಳೆಯವಳು ಅಂತ ನಿಮಗೆ ಗೊತ್ತಿಲ್ಲ, ನಾನು ಎಲ್ಲನೂ ಫೇಸ್ ಮಾಡ್ತೀನಿ, ನಾನು ನೀರಿದ್ದಾಗೆ ಎಲ್ಲದಕ್ಕೂ ಹೊಂದ್ಕೋತೀನಿ ಅಂತ. ಬಟ್ ನಾನು ನಿಜವಾಗ್ಲೂ ಹೊಂದ್ಕೊತೀನ, ನನ್ನ ನೀರ ಡಿಸೈಡ್ ಮಾಡುತ್ತೆ, ಅದು ಡಿಸೈಡ್ ಮಾಡೋದು.